ನೋಡಿಲ್ಲ. ಇಲ್ಲಿ ನೋಡಿದ್ರೆ ಈಕಿ ಒಬ್ಬಳೆ ಮಕ್ಕಂಡಾಳೆ. ಆ ಮಗಿಗೆ ಎತ್ತಿ ಹಾಳು ಕುಡ್ಸೋಳು ಸರಿಯಾಗಿ, ಮಗಿನ ಎತ್ಕೊಳ್ಳು. ಯಾಕೆ ಹಿಂಗೆ ಆಡ್ತಾವಳು ಈ ಹೆಣ್ಮಗ? ಒಂದು ಅಮ್ಮ ಎದ್ದು ಮಗಿಗೆ ಹಾಲು ಕುಡ್ಸು. ನಿಂಗೂ ಉಪ್ಪಿಟ್ಟು ಮಾಡ್ಕೊಂಡು ತಗೊಬತ್ತೀನಿ ಎತ್ಕೊಂಡ್ರು. ಯಾಕೆ ಹಿಂಗೆ ಸಪ್ಪಗೆ ಮಾಡ್ಕೊಂಡು ಮಗ ಸಪ್ಪಗೆ ಮಾಡ್ಕೊಂಡು ಮ್ಯಾಕ್ ಕತ್ಕೊಂಡು ನೋಡ್ಕೊಂಡು ಕುಂತಿ. ಶಂಕ್ರು ನೋಡಿದ್ರೆ ದಳಾಳಿ ವ್ಯಾಪಾರಕ್ಕೆ ಹೋಗೋನೆ, ಅವನು ಇಲ್ಲ. ನೀನು ನೋಡಿದ್ರೆ ಹಿಂಗೆ ಸಪ್ಪಗೆ ಮಗ ಮಾಡ್ಕೊಂಡು ಕೂತಿ ಏನೇ ಮಾಡೋದು? ಅವ್ನು ನೋಡಿದ್ರೆ ಭಾಳ ದೂರಕ್ಕೆ ಹೋಗ್ಬಿಟ್ಟಿನಿ, ಬೆಂಗಳೂರಕ್ಕ ಮೈಸೂರಕ್ಕ ಆ ಕಡೆಗೆ ಹೋಗ್ಬಿಟ್ಟಿನಿ ವ್ಯಾಪಾರಕ್ಕೆ ಬತ್ತೀನಿ ಅಂತಾನೆ. ಇವಾಗ ಸಂಜೆ ಒಳಗೆ ಬರ್ತಾನೆ. ಯಾಕೆ ಹಿಂಗೆ ಮಗ ಸಪ್ಪಗೆ ಮಾಡ್ಕೊಂಡು ಏನೇ ತಾನೇ ಹುಡುಗರಾಗಿರೋ ಬತ್ತಂತಕ? ನನಗೇನು ಬೇಡ ಕಣತ್ತೆ, ನೀವೇ ತಿನ್ನೋಗಿ. ನಮ್ಮ ಮಗುಗೆ ಹಾಲು ತಾನೇ ಕುಡಿಸ್ತೀನಿ, ಬರ್ತವೆ. ನಾ ತಿಂದ್ರು ಬರ್ತಾವೆ, ತಿಂದೇ ಇದ್ರು ಬರ್ತಾವೆ. ಸಾಕು, 3 ತಿಂಗಳು ತನಕ ನಾ ತಿಂದಿಲ್ಲ ಅಂದ್ರೆ ನನ್ನ ಮಗುಗೆ ಹಾಲು ಬರ್ತಾವೆ. ಅಲ್ಲ ಈ ಲಕ್ಷ್ಮಿ ಯಾಕೆ ಬಂದಿಲ್ಲ ಇವತ್ತು? ನಾನೇ ರೊಟ್ಟಿ ತಕ್ಕ ಹೋಗಿ ನೋಡ್ಕೊಬತ್ತೀನಿ. ನಿನ್ನ ದಂಡಕ್ಕೆ ಅನಾರು ಬಿಟ್ಟು ಹೋಯ್ತೀನಿ. ಅವಳ ಹೆಸರು ಏನ? ಅವಳ ಹೆಸರು ಬರೋದೇ ಇಲ್ಲಮ್ಮ. ನೋಡು ನೃತ್ಯ. ನೃತ್ಯ ಏನ್ರಿ ಅತ್ತೆ ಕೂಗುದ್ರಾ? ನಾನು ಮಗು ಊಟ ಮಾಡಿಸ್ತಾ ಇದ್ದೆ, ನೀವೇನು ಕೂಗ್ಬಿಟ್ರಿ ಇಷ್ಟು ಬೇಗ? ಏನತ್ತೆ? ಅಲ್ಲ ಕಣವ, ಮಗಿನ ಯಾರ ಕೈ ಕೊಟ್ಟು ಬಂದೆ ಊಟ ಮಾಡಿಸಿರೋಳು? ಯಾರ ಕೈಲಿ ಹಂಗೆ ಹಿಂಗೆ ಕೊಡ್ಬೇಡಕ್ಕವ. ಊಟಕ್ಕೆ ಏನಾರು ಪುಡಿ ಗಿಡಿ ಮಿಕ್ಸ್ ಮಾಡ್ಬಿಟ್ಟಾರು ಹುಷಾರು. ಮೊದಲೇ ನಮ್ಮ ಕಂಡ್ರೆ ಆಗದಾರ ಕೆಟ್ಟ ಜನಗಳು ಜಾಸ್ತಿ ಇರೋದು. ಯಾರ ಕೈ ಕೊಟ್ಟು ಬಂದೆ ಮಗಿನ? ಅಲ್ರಿ ಅತ್ತಿಯವರ, ನಂಗೆ ಅಷ್ಟು ಗೊತ್ತಿಲ್ಲ. ಏನ ನಿಮ್ಮ ಮಗನ ಕೈಯಾಗ ಕೊಟ್ಟು ಬಂದು ಸಿಡಿ ಗಿಡಿ ಹಾಕ್ಬಿಡ್ತಾರೆ ಮದ್ದು ಪದ್ದು ಅಂದ್ಬಿಟ್ಟು ಅಲ್ಲೇ ಕೊಟ್ಟು ಬಂದು. ಏನತ್ತೆ ಏನು ಕೂಗುದ್ರಲ್ಲ? ನೀನು ಒಂದು ಮುಂತಕ್ಕಿರು. ಇವತ್ತು ಒಂಚೂರು ಹೊರಕ್ಕೆ ಹೋಗಿ ಬರ್ತೀನಿ ನಾನು. ಏನೋ ಒಂಚೂರು ಕೆಲಸ ಐತಿ, ಹಿಂಗೆ ಹೋಗಿ ಹಿಂಗೆ ಬರ್ತೀನಿ. ಆಕಿ ಜೊತೆಕಿರು. ಅವಳು ಎಷ್ಟೇ ಹೇಳಿದ್ರು ಸಮಾಧಾನ ಐತಿಲ್ಲ. ಅವರವ್ವ ಒಂದು ಫೋನ್ ಹಚ್ಚಿಲ್ಲ, ಏನಿಲ್ಲ. ನೆನೆನೇ ಗೊತ್ತಾಗೈತಿ ಅವಳಿಗೆ ಹೆಣ್ಣು ಹುಡುಗಿ ಆಗೈತೆ ಅಂತೇಳಿ. ಆದರೆ ಅವರವ್ವ ಒಂದು ಫೋನ್ ಹಚ್ತಿಲ್ಲ, ಏನಿಲ್ಲ, ಬಂದು ಇಲ್ಲ. ಯಾಕೆ ಅನ್ನೋದೇ ಗೊತ್ತಾಗ್ತಿಲ್ಲ. ಒಂಚೂರು ಹೋಗಿ ಕೇಳ್ಬತ್ತೀನಿ. ಸರಿ ಕಣತೆ, ಆಯಿತು. ಹಂಗೆ ನಿಮ್ಮ ಮಗ ರೊಕ್ಕ ಕೊಡ್ತಾನೆ, ಹಂಗೆ ತಗೊಂಡೋಗಿ ಲಕ್ಷ್ಮಿ ಆಂಟಿ ಕೊಟ್ಬಿಟ್ರಿ. ಯಾಕಂದರೆ ಅವರು ನಮ್ಗೆ ಇದ್ರ ದಿನ ಹಾಸ್ಪಿಟ್ಲಿಗೆ ತೋರಿಸ್ಕೊಳಕ್ಕೆಲ್ಲ ರೊಕ್ಕ ಕೊಟ್ಟಿದ್ರಲ್ಲ, 3 ಲಕ್ಷ. ಫಸ್ಟ್ 1 ಕೊಟ್ಟಿದ್ರು, ಆಮೇಲೆ 2 ಕೊಟ್ಟಿದ್ರು. 3 ಲಕ್ಷದ್ದು ಎಲ್ಲ ರೊಕ್ಕ ಕೊಡಬೇಕು. ತಿಂಗ ಹತ್ತತ್ತು ಕಟ್ಕೊ ಹೋಯ್ತಾವಿ. ತಗೊಂಡೋಗಿ ಕೊಟ್ಬಿಡಿ. ನಿಮ್ಮ ಮಗಂತ ಹೋಯ್ತು ಇಸ್ಕೊಂಡು ಹೋರಿಯತ್ತೆ. ಸರಿ ಕಣವ, ಇಸ್ಕೊಂಡು ಹೋಗಿ ಕೊಟ್ಟು ಬರ್ತೀನಿ. 1,50,000 ಕೊಟ್ಟಿಯಲ್ಲ ನೀನು. ನೆನ್ನೆ ಮೊನ್ನೆ ಏನೋ ಹೇಳ್ತಿದ್ಲು, ಈಗಿನ ಕರ್ಕೊ ಹೋಗ್ಬೇಕು ಅಂತ ಅಷ್ಟು ಆಸೆ ಆಗಿದ್ಲು. ಅದು ಏನಾಯ್ತು ಏನು ಬಿಡ್ತು ಗೊತ್ತಿಲ್ಲ. ಈಗ ಅವ್ರ ಮನೆಗೆ ಏನಾಗೈತಿ ಅಂತ ಗೊತ್ತಿಲ್ದಂಗೆ ಸುಮ್ಮನೆ ನಾವು ಮಾತಾಡಬಾರ್ದು. ನಡಿ, ನಾನು ಹೋಗಿ ಬರ್ತೀನಿ. ಹಂಗೆ ವೆಂಕಟೇಶ್ ಅಂತ ರೊಕ್ಕ ಇಸ್ಕೊಂಡು ಹೋಗಿ ಕೊಟ್ಟು ಬರ್ತೀನಿ. ಸರಿ ಕಣತೆ, ಹೋಗಿ ಬರೋಗಿ ನಾನು ಇರ್ತೀನಿ. ಆಕೆ ಜೊತೆಗೆ ನಾನು ಇರ್ತೀನಿ, ಸಮಾಧಾನ ಮಾಡ್ತೀನಿ. ಹೋರಿ ಒಂದು ಮಗಿಗೆ ಎದ್ದು ಹಾಲು ಕುಡಿಸು. ಮಗ ನೋಡು ಅಳ್ತಾ ಇರುತ್ತಾ ಯಾವಾಗಲೂ 3 ಹೊತ್ತು. ಎದ್ದು ಹಾಲು ಕುಡಿಸೆ. ಪಾಪ ಹೆಣ್ಮಗ ಹೆಣ್ಮಕ್ಳು ಬಕಸುರಿದಂಗೆ ಹೊಟ್ಟೆ ಹಸಿತಾನೆ ಇರುತ್ತೆ. ಎದ್ದು ಹಾಲು ಕುಡ್ಸೋ ಹೆಣ್ಮಗಿಗ. ಅಲ್ಲ ಕಣಕ, ನಾನು ಏನು ಪಾಪ ಮಾಡಿ ನೇಮ್ಬಿಟ್ಟು ನಮ್ಮವ್ವ ಬರದೆ ಹೋದ್ಲು. ನಮ್ಮವ್ವ ಹಿಂಗೆ ಬಂದಿಲ್ಲ ಅಂದ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ನೋಡು, ಆಕಿನ ಮಾತ್ರ ಹಾಸ್ಪಿಟ್ಲಿಗೆ ಹೋಗಿ ಕರ್ಕೊಂಬಂದ್ಲು. ಮೊದಲ ದಿನನೇ ಹಾಸ್ಪಿಟ್ಲಿಗೆ ಹೋಗಿದ್ರು ಗೊತ್ತಾದ ತಕ್ಷಣ ನಾನೇನು ಪಾಪ ಮಾಡೀನಿ ಅಂತ ನಮ್ಮವ್ವ ಬರದೆ ಹೋದ್ಲು. ಅಲ್ಲ ಕಣೆ, ನಿಮ್ಮವ್ವ ಬಂದಿಲ್ಲ ಅಂತ ಒದ್ದಾಡ್ತಿದ್ದಿಲ್ಲ. ನಂಗೆ ತಾಯಿಯೇ ಇಲ್ಲ. ನನ್ನ ತಾಯಿ ಇಲ್ಲ ಅಂದ್ರೆ ಈಗ ನಮ್ಮ ಮತ್ತೆ ಮಾಡ್ತಾನೆ ಮಾಡಲಿಲ್ವಾ? ಹೆಂಗೋ ಒಂದು ಕಳೆದು ಹೋಗುತ್ತೆ. ಯೋಚನೆ ಮಾಡ್ಕೊಂಡು ಕುತ್ಕೊಂಡಾರೇನ? ಎಲ್ಲನೂ ಆಗೋದೆಲ್ಲ ಮುಂದೆ ಇಟ್ಟು ಸುಮ್ಕ ಮಗಿಗೆ ಹಾಲು ಕೊಡ್ಸು. ಆ ಹೆಣ್ಮಗ ಪಾಪ ಹಸ್ಕೊಂಡು ವೈ 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 ಅಂತೈತು ಒದ್ದಾಡ್ತೈತೆ ನೋಡಲ್ಲಿ. ನಮ್ಗೆ ವಿಚಾರ ಗೊತ್ತಿಲ್ದಂಗೆ ಸುಮ್ಕ ಏನುವೆ ಮಾತಾಡೋಕೆ ಹೋಗಬಾರ್ದು. ಏನಾಗೈತೆ ಏನು ಬಿಟ್ಟೈತೆ ನಮಗೂ ಗೊತ್ತಿಲ್ಲ. ಇಂಥ ಸಿಚುವೇಶನಾಗೂ ಬಂದಿಲ್ಲ ಅಂದ್ರೆ ಅವ್ರಿಗೇನೋ ಆಗಿರ್ಬೇಕು ಅನ್ಕೊಂತೀನಿ. ಅತ್ತೆ ಹೋಗೈತಲ್ಲ ಏನಂತ ಗೊತ್ತಾಗುತ್ತಾ? ಅಲ್ಲ ಕಣಲ್ಲ ಚೂರಿ ಚಿಕ್ಕ, ಲಕ್ಷ್ಮಿ ಅಮ್ಮ ನೆನ್ನೆಯಿಂದ ಯಾರ ಜೊತೆಗೂ ಮಾತಾಡ್ತಿಲ್ಲ, ಹೊರಕ್ಕೂ ಗೊತ್ತಿಲ್ವಲ್ಲ, ಯಾಕಲ್ಲ? ಏನಾಯ್ತು ಹೇಳಲ್ಲ ಒಂಚೂರು. ಏನು ಹೇಳಿ ಸಾವ್ಕಾರ ಮಮ್ಮಿ, ಆಕೀಗ ಕೊರೋನಾ ಬಂದೈತಿ. ಅದಕ್ಕೆ ಮಾಸ್ಕ್ ಹಾಕೊಂಡು ಒಳಗೆ ಕುಂತಾಳು. ನೆನ್ನೆ ಏನೋ ಕೆಮ್ಮು ನಗಡಿ ಅಂದ್ಬಿಟ್ಟು ತೋರ್ಸಕ್ಕೆ ಹೋಗೋಳೆ. ಈ ಕೊರೋನಾ ದರಿದ್ರದ್ದು ಮತ್ತೆ ಬಂದು ಕುಂತೈತಿ. ಆಕೀಗ ಆರಾಮಿಲ್ದಂಗೆ ಆಗಿ ಮಡ್ಗವಳೆ. ನನಗಂತೂ ಭಯ ಸ್ಟಾರ್ಟ್ ಆಗ್ಬಿಟ್ಟೈತಿ. ಏನಾಗುತ್ತೆ ಏನು ಬಿಡ್ತು ಅಂತೇಳಿ ಒಂದೇ ಸಮ ಕೆಮ್ತಾಳೆ, 3 ಹೊತ್ತು ಮಕ್ಕಂಡಿರ್ತಾಳೆ. ಆಕೀಗ ತಲೆನೋವು ಬಂದಂಗೆ ಆಗ್ಬಿಟ್ಟೈತಿ. ಆಕಿನೇ ಎಲ್ಲರಿಗೂ ಧೈರ್ಯ ಹೇಳ್ತಿದ್ಲು, ಆ ಜ್ಯೂಸ್ ಕುಡೀರಿ, ಜೀರಿಗೆ ಜ್ಯೂಸ್ ಕುಡೀರಿ, ಅದು ಕುಡೀರಿ, ಇದು ಕುಡೀರಿ ಅಂತೇಳಿ. ಅವಳಿಗೆ ಕೊರೋನಾ ಬಂದ್ಬಿಟ್ಟೈತಿ ಮತ್ತೆ ಕಣ. ಹೌದೇ, ನೀ ಹೇಳ್ತಿರೋದು ನೀಟ ಏನಲ್ಲ. ಹಂಗಾರ ಅಲ್ಲಿ ಸಾಯತಿ ಅಮ್ಮನೂ ಊರಾಗ ಕಳಿಸ್ಬೇಕಿತ್ತು ಕಲ್ಲ. ಯಾರಿಗಾರು ಏನ್ಗಿನಾರು ಆಗ್ಬಿಟ್ರೆ ಏನೆಲ್ಲ ಗತಿ? ಕೊರೋನಾ ಬಂದೈತೆ ಅಂದ್ರೆ ಮತ್ತೆ ಹೋಗೋದು ಒಳ್ಳೇದಲ್ವಲ್ಲ? ಅವ್ರ ಮನೆಯವ್ರಿಗೂ ಫೋನ್ ಹಚ್ಚಿ ಹೇಳಿವಿ ನಾನು ಅಳಿಮ ಹಿಂಗೆ ಬಂದು ಕರ್ಕೊಯ್ತೀನಿ ಅಂದವ್ರೆ. ನೋಡಿ ಅವ್ರು ಏನು 4 ತಿಂಗಳಿಗೆ ಕರ್ಕೋಬೇಕಂದ್ರೆ ಹೊಟ್ಟೆ ಉರಿಯುತ್ತೆ ಅಂತ. ಇನ್ನೇನು ಮಾಡ್ತೀಯಪ್ಪ, ಕರ್ಕೊ ಹೋಗಪ್ಪ ಅಂತಂದೀವಿ. ಕರ್ಕೊ ಹೋಯ್ತೀನಿ ಅಂದವನೇ ಕರ. ನೀವು ಹೋಗಿರಿ, ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ಇವಾಗ ನಿಮ್ಮದು 6 ತುಂಬಿ ಒಳಗೆ ಬೀಳ್ತು. ಕರ್ಕೊಂಡು ಹೋಗಮ್ಮ ಸುಮ್ಕೆ. ಯಾಕೆ ಹುಡುಗರಿಗೆ ಏನಾರು ಹೆಚ್ಚು ಕಮ್ಮಿ ಆದರೆ ಕಷ್ಟ ಅಲ್ಲ. ಸರಿ ಕಣಲ್ಲ, ನಾವಿನ್ನು ಹೊರಡ್ತೀವಿ. ನಾನು ಹೊರಡ್ತೀನಿ ಮನೆ ತಕ್ಕ. ಇನ್ಮ್ಯಾಗ ಮಾಸ್ಕ್ ಹಾಕೊಂಡಂಗೆ ಹಾಕೊಂಡಿರ್ತೀವಿ. ಲಕ್ಷ್ಮಿ ಅಮ್ಮ ಹುಷಾರು ಕಣಲ್ಲ. ಚೆನ್ನಾಗಿ ನೋಡ್ಕೋ ಅಮ್ಮನ. ಯಪ್ಪ, ಈ ಕೊರೋನಾ ಹಾಳಾಯ್ತು. ನನಗೆ ಬರ್ಬೇಕಾ ಉಸಿರು ಬೇಕಾ ಮ್ಯಾಕ್ ಕೇಳ್ದಂಗೆ ಐತೈತಿ. ಈ ಹಾಳಾದ ದರಿದ್ರ ಬಂದು ನನಗೆ ಯಾಕೆ ಹಿಂಗೆ ಒಕ್ಕರಿಸ್ಕಂತು. ನನ್ನ ಮಗಳು ನೋಡಿದ್ರೆ ಬಾಣ್ತಿ, ಈ ಮಗಳು ನೋಡಿದ್ರೆ ಮೊದಲನೇ ಬಾಣ್ತಿ. ಅಯ್ಯೋ, 2ಕ್ಕೂ ಹೋಗದೆ ಇರೋಂಗೆ ಆಗ್ಬಿಡ್ತಲ್ಲೋ. ನನ್ನ ಮಗಳು ಎಷ್ಟು ಅಂದ್ಕೊಂತಾಳೋ ಏನೋ. ಲಕ್ಷ್ಮಿ ತಕಮ್ಮಿ, ಜ್ಯೂಸ್ ತಂದಿನಿ ಕುಡಿ. ನೀನು ಕೇಳ್ದಲ್ಲ, ಜೀರಿಗೆ ಅದು ಮೆಣಸು ಎಲ್ಲ ಕಾಳಾಕ್ಬಿಟ್ಟು ಜೀರಿಗೆ ಜ್ಯೂಸ್ ಮಾಡ್ಕೊಂಬ ಅಂದಿಲ್ಲ, ತಕ ತಂದಿನಿ ಕುಡಿ ಒಂಚೂರು. ನಿಂಗೆ ನನ್ನಿಂದ ಭಾಳ ತೊಂದರೆ ಆಗ್ತೈತೆ ಅಲ್ಲಯ್ಯ ನಿನ್ಗೆ. ನೋಡು, ನಂಗೆ ಕೊರೋನಾ ಬಂದಿರೋದ್ಕ ನೀನು ಆಗ್ಲೆಲ್ಲ ನಾನು ಸೇವೆ ಮಾಡ್ಬೇಕು.
ಅಂತ ಪಾಡ್ ಬಂತು ನಿನ್ಗ. ನಾನು ನೋಡಿದ್ರೆ ನನ್ನ ಮಕ್ಳು ಬಾಣ್ತನ ಮಾಡ್ಬೇಕು ಅಂತ ಆಸೆಯಿಂದ ಇದ್ದಿ, ಆದ್ರೆ ಮಾಡೋಕೆ ಆನಿಲ್ಲ. ಬ್ಯಾಸ್ ಹತ್ತೈತಿ ಕಣಯ್ಯ. ನಂಗೆ 3 ದಿನ ಆಗೈತಿ ಅದು ಗೊತ್ತಾಗಿ ನಾನು ಹೊರ ಕಾಲೇ ಇಟ್ಟಿಲ್ಲ. ನನ್ನ ಶಾಂತಿ ಅಮ್ಮ ಹೆಂಗೆ ಒಬ್ಬಾಕಿನ ಅಡುಗೆ ಮಾಡ್ಕೊಂತಾಯ್ತು. ಅವರು ಯಾರಪ್ಪ, ಅವ್ರ ಹೆಸರು ಬಾಯಕ್ಕೆ ಬರೋಲ್ತು ನೋಡು. ಸಾವುಕಾರ ಎಂತಿ ಸುಧಾ ಹೆಂಗೆ ಅಡುಗೆ ಮಾಡ್ಕೊಂತವ್ರು ಒಂದು ಅರ್ಥ ಆಯ್ತಿಲ್ಲ ಕಣಯ್ಯ. ನೀನು ಹೆಂಗೆ ಮನೆ ನಿಭಾಯಿಸ್ತಿದ್ಯೋ? ಅಲ್ಲ ಕಣಮಿ ಲಕ್ಷ್ಮಿ, ನನಗೆ ಆವಾಗೆಲ್ಲ ಹುಷಾರಿಲ್ದಿದ್ದಾಗ ನೀನು ಮಾಡಿ ರಾಜನ್ ಥರ ನೋಡ್ಕೊಂಡಿ ನಾನು ಅವತ್ತು ಹಂಗೆ ಆಡೋದು ನಮ್ಮಿ. ನಾನು ಏನು ಆಗೋಕ್ಕಿಲ್ಲ, ಸುಮ್ಕಿರು. ಎಲ್ಲ ಅದ್ರ ಇಚ್ಛೆ ಅಂತ ಆಗ್ತಾವ. ನೀನು ಹಿಂಗೆ ಎದ್ರುಕೊಂಡು ಕುತ್ಕೊಂಡ್ರೆ ತಾನೇ ಎಲ್ಲ ಕಾಣಿಸ್ಕೊಳ್ಳೋದು. ಈಗ ಮಾತ್ರೆ ಕೊಡ್ತಾರೆ, ಅದ್ರ ತಕ್ಕಂಗೆ ನೀನು ಚೆನ್ನಾಗಿ ನಗ್ನಗ್ತಾ ಇದ್ರೆ ತಾನೇ. ಹಿಂಗೆ ಕೊರಿಕೊಂಡು ಕುತ್ಕೊಂಡ್ರೆ ಆಟೋಟಕ್ಕೂ ಅವು ಇವು ಆಗ್ಬಿಟ್ರೆ ಏನೋ ಮಾಡೋದು. ಸುಮ್ಕಿರಮ್ಮಿ, ಏನೂ ಆಗೋಕ್ಕಿಲ್ಲ. ಲಕ್ಷ್ಮಿ ಲಕ್ಷ್ಮಿ, ಏನಮ್ಮಿ ಬರ್ನೇ ಇಲ್ಲ ಅಟ್ಟಿತಕ್ಕೆ ನೀನು? ಅಯ್ಯೋ ಗುಂಡಕ್ಕ ಬಂದ್ಲು ಕಣಯ್ಯ. ಗುಂಡಕ್ಕಂಗೆ ಹೇಳಕ್ ಹೋಗ್ಬಿಡ ಕಣಯ್ಯ. ಹೋಗಿ ಒಂದು ಅಮ್ಮನ ಜೊತೆ ಕೇಳ್ಬಿಡ್ತಾಳೆ, ಹಂಗೆ ಒದ್ರ ಬಿಡ್ತಾಳೆ. ಪಾಪ ಹೆಣ್ಮಗ ಹೇಳ್ಕೊಂಡು ಕೊರಗ್ ಬಿಡುತ್ತ ಮ್ಯಾಗ. ಬಾಣ್ತಿ ಬೇರೆ ಬೇಕಾರೆ ಹೋಗಿಲ್ಲ ಅಂದ್ರೆ ಒಂದು ಪಕ್ಷ ನಮ್ಮ ಬರ್ದೆ ಹೋದ್ಲು ಅಂದ್ಬಿಟ್ಟು ಕಾಪಕ್ಕಾರ ಚೆನ್ನಾಗಿ ನೋಡ್ಕೊಂತಾಳೆ. ನಮ್ಮ ಅವಂಗೆ ಹಿಂಗೆ ಆಗೈತೆ ಅಂತ ಗೊತ್ತಾಗ್ಬಿಟ್ರೆ ಕೊರ್ಗಿ ಸತ್ತೋಯ್ತವ ಕಣಯ್ಯ. ಹೇಳ್ಬೇಡ ಅಂತನ್ನೆಯ. ಯಾವುದೇ ಕಾರಣಕ್ಕೂ ಶಾಂತಿ ಅಮ್ಮಂಗೂ ಗೊತ್ತಾಗಬಾರ್ದು, ಒಂದು ಅಮ್ಮಂಗೂ ಗೊತ್ತಾಗಬಾರ್ದು ಕಣಯ್ಯ. ಸರಿ ತಗೋ, ಹೇಳಕ್ಕಿಲ್ಲ. ಯಾವುದಕ್ಕೂ ಯೋಚನೆ ಮಾಡ್ಬೇಡ, ಹೇಳಕ್ಕಿಲ್ಲ, ಸುಮ್ಕಿರು. ಆಗ ಈ ಜ್ಯೂಸ ಕುಡಿ. ನೀನು ಹೇಳಿದಲ್ಲ ಅದೆಲ್ಲ ಜೀರಿಗೆ ಅವೆಲ್ಲ ಹಾಕ್ಬಿಟ್ಟು ಅಂತೇಳಿ ತಗೊಂಬಂದಿನಿ. ಕುಡ್ದು ಕೂತಿರು. ನಾನು ಹೋಗಿ ಹೇಳ್ತೀನಿ ಒಂಚೂರು. ಆರಾಮಿಲ್ಲ ಕನಕ ಅವಳಿಗೆ ಹಂಗೆ ಹಿಂಗೆ ಅಂತ ಹೇಳಿನ ಕತೆ ಕಟ್ಟಿ ಕಳಿಸ್ತೀನಿ. ಅಲ್ಲ ಈ ದೇವ್ರು ಯಾಕೆ ಅಂತ ಕೊಟ್ಟ ಅಂತ. ನನ್ನಿಬ್ರು ಹೆಣ್ಮಕ್ಳು ಬಾಣ್ತನ ಮಾಡ್ದಾರ ಥರ ಮಾಡ್ಬಿಟ್ನಲ್ಲ ಈ ಭಗವಂತ. ನನ್ನ ಮೊಮ್ಮಕ್ಳನ್ನ ಕೈಯಾರ ಎತ್ಕೊಳ್ಳಕ್ ಬಿಡ್ದೆ ಹೋದ. ಶಾಂತಿ ಮುನ್ ಮಕ್ಳನ್ನಾರು ಎತ್ಕೊಂಡಿನಿ, ಒಂದು ಅಮ್ಮನ ಮಗಳನ್ನ ಎತ್ಕಮ್ಮ ಅಂದ್ರ ಈ ಕೊರೋನಾ ಅನ್ನೋದು ಬಂದ್ಬಿಟ್ಟೈತಿ. ಪಾಪ ಅದೆಷ್ಟು ಕೊರಗೈತೋ ಹೆಣ್ಮಗ. ತಕ್ಕನೆಲ್ಲ ಚೂರಿ ಚಿಕನ್ ಹಿಂಗೇನಾರು ಲೀಗ ಐತ ಇಲ್ವೇನ್ಲ? ಆ ಹೆಣ್ಮಗ ನೋಡಿದ್ರೆ ಒಂದೇ ಸಮ ಅಳ್ತೈತಿ, ನಮ್ಮವ್ವ ಅಂತೇಳಿ. ನಮ್ಮವ್ವ ನಮ್ಮಪ್ಪ ಬರ್ದೇ ಹೋದ್ರು ಅಂತೇಳಿ. ಯಾಕಲ್ಲ ಬಂದಿಲ್ಲ ನೀವಿಬ್ರು? ಅದು ಹಂಗಲ್ಲ ಕನ್ಕೊಂಡಕ್ಕಯ್ಯೋ. ಏನೋ ಒಂಚೂರು ಲಕ್ಷ್ಮಿಗೆ ಆರಾಮಿಲ್ಲ, ಅದಕ್ಕೆ ಹೇಳಿದ್ರೆ ಆ ಹೆಣ್ಮಗನ ಅಂದ್ಕೊಳುತ್ತೆ ಅಂದ್ಬಿಟ್ಟು ಇಬ್ರಿಗೂ ಹೇಳಿಲ್ಲ. ಈಗಿಗೂ ಇವತ್ತು ಹೋಗ್ತಾವಳೆ. ಬಾಣ್ತನ ಮಾಡಿ ಕಳಿಸ್ಬೇಕು, ಚಿನ್ನದು ಚೈನ್ ಮಾಡ್ಸಾಕ್ಬೇಕು, ಕಿವಿಯಾಕ ಬಂಗಾರದ್ದು ಓಲೆ ಮಾಡ್ಸಾಕ್ಬೇಕು ಅಂತೇಳಿ ನಾನು ಏನಾರು ಭಾಳ ಆಸೆ ಪಟ್ಟಿದ್ದು. ನೋಡು 4 ತಿಂಗಳಿಗೆ ಸುಮ್ಮನೆ ಹಂಗೆ ಕಳ್ಸಕತ್ತಾಳ. ಅವಳಿಗೆ ಆರಾಮಿಲ್ದೇ ಇರೋದಕ್ಕೆ ಯಾರನ್ನೂ ಮಾತಾಡ್ಸಿಲ್ಲ, ಬರಕ್ಕ ಬಂದಿಲ್ಲ ಆಕಿ. ಏನ ಯಾರ ಹತ್ರ ಕತೆ ಕಟ್ತೆ ಆರಾಮಿಲ್ಲ ಬುರಾಮಿಲ್ಲ ಅಂತೇಳಿ? ಲಕ್ಷ್ಮಿ ಅಂತೇಳಲ್ಲ, ಆರಾಮಿಲ್ಲ ಅಂದ್ರು ಎದ್ದು ಕುಂತ್ಕೊಳ್ಳೋ ಅಂತೇಳಿ ಆಕಿ. ಅವಳ ಬಗ್ಗೆ ಹಿಂಗೆಲ್ಲ ಮಾತಾಡಿ ಅಂದ್ರೆ ಪರಿಣಾಮ ನಡ್ಕಿರಕ್ಕಿಲ್ಲ ನೋಡ. ಆಕಿ ಹುಷಾರಾಗೇ ಇರ್ತಾಳೆ. ನಂಗೂ ತೋರ್ಸೋ ನಡಿ ಹೆಂಗವಳೆ ನೋಡುಮಂತೆ. ನಿನ್ನ ಜೊತೆ ಏನು ಸುಳ್ಳು ಹೇಳ್ಬೇಕು ಗುಂಡಕಯ್ಯ? ಅವಳಿಗೆ ಕೊರೋನಾ ಬಂದ್ಬಿಟ್ಟೈತಿ ಕಣ, ಅದಕ್ಕೆ ಅವಳೆ ಯಾರ ಜೊತೆಗೂ ಮಾತಾಡಕ್ಕಿಲ್ಲ ಬಿಡಕ್ಕಿಲ್ಲ ಅಂತ ಹೇಳಿ ಒಬ್ಳೆ ಕುಂತವಳೆ. ಏನ ಹೇಳ್ತಿದ್ಯೆ? ಲಕ್ಷ್ಮಿಗೆ ಕೊರೋನಾ ಬಂದೈತಲ್ಲ. ಅಯ್ಯೋ ಭಗವಂತ, ಆ ಹೆಣ್ಮಗಿಗೆ ಬಂದೈತಲ್ಲ. ಅದು ಮೊದಲೇ ಕೊರ್ಕೋದ್ ಜಾಸ್ತಿ ಅಂತೇಳಕ್ ಬಂದೈತಲ್ಲ. ಅದೇನೋ ಅಂತಾರಲ್ಲ ಹಂಗೈತಲ್ಲ. ಯಾವಾಗ್ಲೂ ಗೊತ್ತಾಯ್ತಿದ್ದು? ಮೊನ್ನೆ ಕೆಮ್ಮು ನೆಗಡಿ ಅಂದ್ಬಿಟ್ಟು ಹಾಸ್ಪಿಟ್ಲಾಗ ಕರ್ಕೊ ಹೋಗ್ತಿದ್ದಿ, ತಲೆನೋವು ಅಂತಂದಿದ್ಲು. ಕರ್ಕೊ ಹೋಗಿದ್ದಿ, ಅಲ್ಲಿ ಕೊರೋನಾ ಬಂದೈತೆ ಅಂತ ಗೊತ್ತಾಯ್ತು. ಅವರು ಅಲ್ಲೇ ಇಳಿಸ್ಕೊತೀವಿ, ಕ್ವಾರಂಟೈನ್ಗೆ ಹಾಕ್ತೀವಿ ಅಂದರು. ನಾವು ಬೇಡ, ಮನೆಯಾಕ ಮೆಣಸುಂಟಿ ಅವು ಇವು ಕೊಟ್ಟು ನಾನು ಸರಿ ಮಾಡ್ತೀನಿ ಅಂತೇಳಿ ಕರ್ಕೊಂಬಂದಿನಿ ಕನ್ಕೊಂಡಕ್ಕ. ಅದ್ರಲ್ಲಿ ಬೇರೆ ನೀನು ಬೇರೆ ನೆನ್ನೆ ಹುಡುಗರಾಗವೆ ಅಂತೇಳಿ ಹೆಣ್ಮಗು ಆಯಿತು ಅಂತೇಳಿ ನೆನ್ನೆಯಿಂದ ಅಳ್ಕಂದೇ ಕೂತವಳೆ ಒಂದೇ ಸಮನ. ಆ ದೇವರು ಒಳ್ಳೆಯವ್ರಿಗೆ ಹಾಕಿದ್ದ ಶಿಕ್ಷೆ ಕೊಟ್ಟನು ಭಗವಂತ. ಅದಕ್ಕೆ ನಾನು ದೇವ್ರಾಗ ಕೈ ಮುಗಿಯೋಕ್ಕಿಲ್ಲ. ನಾನು ಯಾವತ್ತೂ ದೇವ್ರನ್ನ ನಂಬಕ್ಕಿಲ್ಲ. ಯಾಕಂದ್ರೆ ನಮ್ಮ ಹತ್ರ ಇರೋದೆಲ್ಲ ಕಿತ್ಕೊಂಡು ಓಲಿ ಆತಾಗ ಹೆಂಗಾರು ಕಿತ್ಕೊಂಡು ತಕ್ಕ ಹಂಗಾರು ನೆಮ್ಮದಿ ಕೊಟ್ಟಾನ. ನನ್ನ ಸೊಸೆ ನೋಡಿದ್ರೆ ಅಲ್ಲಿ ಕಣ್ಣೀರು ಹಾಕ್ತಾಳೆ, ಲಕ್ಷ್ಮಿ ನೋಡಿದ್ರೆ ಇಲ್ಲಿ ಕಣ್ಣೀರು ಹಾಕ್ತಾಳೆ. ಅಯ್ಯೋ ಏನಪ್ಪ ಇದು? ಭಗವಂತ ಹೆಂಗೆ ಸೃಷ್ಟಿ ಮಾಡ್ತಾನ. ಅವ್ನ ಆಟ ಇಲ್ಲದೆ ಏನು ನಡೆಯೋಕ್ಕಿಲ್ಲ ನೋಡ. ಅವನು ಹೆಂಗೆ ಬರ್ದಿರ್ತಾನೆ ಹಂಗೆ ಆಗುತ್ತಾ. ವೀಕ್ಷಕರೇ, ನಾನು ಲಕ್ಷ್ಮಿಗೆ ಬೊಯ್ಯಮ್ಮ ಯಾಕೆ ಬಂದಿಲ್ಲ ಅಂತೇಳಿ ಅನ್ಕ ಬಂದೆ. ಆದರೆ ಅವಳದೇ ಹಿಂಗೆ ಇತ್ಕೊಂಡು ಹೆಂಗೆ ಬರ್ತಾಳೆ ಹೇಳ್ರಿ. ಅವಳಿಗೂ ಈಗ ಕೊರೋನಾ ಅಂದ್ಮ್ಯಾಗ ಇವಾಗ ಮಕ್ಳು ತಕ್ಕ ಸುಳಿಯೋಂಗಿಲ್ಲ, ಬಿಡೋಂಗಿಲ್ಲ. ಮಕ್ಳಿಗೆ ಏನಾರು ಆಗ್ಬಿಡುತ್ತೆ ಅನ್ನೋ ಭಯ ಇರುತ್ತೆ. ಅದಕ್ಕೆ ಎದ್ರುಕೊಂಡು ಕೂತವಳೆ. ನಾನು ನೋಡ್ಕೊಮ್ಮ ಅಂದರೆ ಒಳಕ ಇವಾಗ ನಾನು ಒಂದು ಅಮ್ಮನ ಮಗುನ ಎತ್ಕೊಂತೀನಿ. ಏನಾಗುತ್ತೋ ಏನು ಬಿಡುತ್ತೋ ಅದೇನೋ ಅಂತಾರಲ್ಲ ಹಂಗೆ ಕಣ್ಣೆದ್ರುಗ ಇರ್ತಾರಂತೆ. ಆದರೆ ಮಾತಾಡ್ಸಕ ಮುಟ್ಟಕ್ಕೆ ಹಾಕಿಲ್ವಂತೆ. ಎಂತ ಹಣೆ ಬರೋ ಬಂತಪ್ಪ ಇದು. ಇದೊಂದು ಕಾಯಿಲೆ ಬಂದಿತ್ತು. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.